ಅದೆಲ್ಲ ನಾನೇ ನೋಡ್ಕೋಬೇಕು. ಇಲ್ಲಿ ನಾನೇ ಹೆಣ್ಮಗಳು, ಇಲ್ಲಿ ನಾನೇ ಓಡಾಡ್ಬೇಕು ನೋಡ್ರಿ. ಓಡಾಡಬೇಕಲ್ವಾ ಮಗಳ, ಯಾರು ಹೇಳ್ತಿ? ಹಾಂ, ಮತ್ತೇನವ ಎಲ್ಲ ಚಲೋನ ಆಗಕತ್ತೈತಿ. ಇನ್ನೇನೈತಿ ಚಿಂತಿ? ನಿನಗೂ ಹೆಂಗೂ ಮಗ ಹುಟ್ಟಿದ, ಇನ್ನು ಅವಂಗೂ ಮದುವೆ ಆಗಕತ್ತು. ನನಗಂತೂ ಭಾಳ ಖುಷಿ ಆಗಕತ್ತೈತವ. ಅವಂಗೊಂದು ಒಟ್ಟು ಚಲೋ ಆದ್ರೆ ಸಾಕು. ಬೇ ಚಿಂತೆ ಮಾಡಬೇಡ ಸುಮ್ಮೀರ. ನೀವಾಗೆ ಹುಡುಕಿದ್ರು ಇಂಥ ಒಳ್ಳೆ ಹುಡುಗಿ ಅಂತೂ ಸಿಕ್ತಿದ್ದಿಲ್ಲ. ಅಷ್ಟು ಚಲೋ ಹುಡುಗಿನ ನಮ್ಮ ಮನೆಗೆ ಬರಾಕತ್ತ. ಇನ್ನು ಮುಂದೆ ಎಲ್ಲ ಒಳ್ಳೆಯದಾಕತ್ತೆ. ನೀನು ತಲೆ ಕೆಡಿಸ್ಕೋಕೆ ಹೋಗ್ಬೇಡ್ಬೇ. ಬೇ ಆಕೆಗೆ ನಾವ ತಾಳಿ ಚೈನ ಮಾಡಿಸಿ ಹಾಕೋನು. ತಾಳಿ ಚೈನ ಬಾಜು ಬಂದ ಮಾಡಿಸಿ ಹಾಕೋನು. ಆಕಿ ನಮ್ಮ ಅತ್ತೆ ಐತಲ್ಲ ಸರ ಮಾಡಿಸಿ ಹಾಕಿನಂತ ಹೇಳ. ಬಾಜು ಬಂದ ಬೇಡ ಅಂದ್ರೆ ಬಳಿ ಹಾಕೋ, ನೀವು ಹೆಂಗಂತೀರ ಹಂಗೆ. ಇವ್ವ ತಂಗಿ ಬಂಗಾರ ಒಂದು ಯಾಮನಿ ತೊಟ್ಟಾಗೈತೆ ನೋಡಿಲ್ಲ, ಅದಕ್ಕೆ ಹಿಂಗೆ ಹಾಕತ್ತಂತ ಹೇಳೋಣ. ನಾ ಅವಾಗ ಒಂದೊಂದು ತೊಲೆ ತೆಗೆದಿಟ್ಕೊಂಡಿದ್ನಿ. ಒಟ್ಟು ನನ್ನ ಕಡೆ ಈಗ 6 ತೊಲೆ ಬಂಗಾರ ಐತಿ. ಅದ ನಿಮ್ಮ ಅಪ್ಪಗೆ ನೀನು ಹೇಳೀನಿ, ಅವು ನೋಡುನು ಹೋಗಿ ಅಂತ ಹೇಳೋಣ. ಈಗ 4 ತೊಲೆ ತಾಳಿ ಚಿನ್ನ ಮಾಡಿಸ್ಬೇಕು, ನೋಡುನು. ನಿಂಗೆ ಕರ್ಜಿತಿ, ನಾ ಮಾತಾಡ್ತೀನಿ. ಬಳಿ ಅಂದ್ರೆ ಬಳಿ, ಇಲ್ಲ ಬಳಿ ಅವ್ರು ಮಾಡಿಸ್ತೀನಿ ಅಂದ್ರೆ ನಾ ಬೇಕಾದ್ರೆ ಬಾಜು ಬಂದ ಮಾಡಿಸೋಣಂತ. ನೋಡ್ಬೇ ಎಲ್ಲ ಸೊಸಿಗೆ ಮಾಡ್ತೀನಿ ಅಂತ ಕಾಣ್ತೈತಿ. ನನಗೂ ಮಾಡ್ಬೇಕು ಈಗ. ಮತ್ತು ನಾನೇ ಎಲ್ಲ ಕಾರ್ಯ ಮಾಡ್ಬೇಕಲ್ಲ ಮುಂದಿಟ್ಕೊಂಡೆ. ನನಗೂ ಒಂದು 4 ತೊಲೆ ಮಾಡಿಸ್ರಿ. ಅಲ್ಲ ಇವ, ನೀ ಏನು ಇಂಥದ್ರಾಗ ಏನು ಕಾಮಿಡಿ ಮಾಡತ್ತೇನೆ ಹೆಂಗೆ? ಹಾಂ, ಎಲ್ಲ ಕತ್ತಂಗಿ ನಿನಗೂ ಗೊತ್ತಿದ್ದಿದೆ ಐತಲ್ಲ, ಭಾಳ ಕಷ್ಟ ಆಕೈತಿವ. ಈ ಮದುವೆ ಅಷ್ಟು ಮಾಡಿ ಮುಗಿಸೋತಿಗೆನ ಕತೆ ಹಿಡ್ದೈತಿ. ಇತ್ತಾಗ ನಾವು ನೋಡಿದ್ರೆ ಮನಗಂಡು ಶ್ರೀಮಂತರು ಅಲ್ಲ, ಇತ್ತಾಗ ಬಡವರು ಅಲ್ಲ. ಇತ್ತ ಬಿಡಕ್ಕೂ ಬರಂಗಿಲ್ಲ, ಮಾಡಕ್ಕೂ ಬರಂಗಿಲ್ಲ. ಹಂಗೈತೆ ಪರಿಸ್ಥಿತಿ. ನಿನಗೂ ಗೊತ್ತೈತಿ. ನೀನು ಬಂಗಾರ ಬೇಕಾ? ಬೇ ನನಗೇನು ಎಲ್ಲ ಕೊಟ್ಟಿರಲ್ಲ, ನನಗೆ ಕಸು ನಂಗೆ ನೀವು ಏನಂತಿ ಅಂತ ಹೇಳಿ. ಸಸಿಗಾದ್ರೆ ನಡೀತೈತಿ, ಹೌದಿಲ್ಲ? ಅಯ್ಯ ಬಿಡಯ್ಯವ್ವ, ಏನು ನಡೀತೈತೆ ಏನು ಪಾಪ. ಅದು ಏನು ಕಂಡಿಲ್ಲ, ಇರ್ಲಿ ಅಂತ ಹೇಳಿ ಮಾಡ್ಸಾಕತ್ತ ನಿಮ್ಮ ಅಪ್ಪನು. ತಂಗಿ ಹುಡುಗಗೂ ಚಂದನ ಅರ್ಬಿ ತಗೋ. ನಿನಗೂ ಎಂತ ಬೇಕು ಅಂತ ಸೀರೆ ತಗೋ. ಆಮೇಲೆ ಮನೆಗೆ ಬಂದು ಅದನ್ನು ಕೊಡಿಸಲಿಲ್ಲ ಇದನ್ನು ಕೊಡಿಸಲಿಲ್ಲ ಅನ್ಬೇಡ. ನಮಗೂ ಎಲ್ಲ ಕಡೆ ವಿಚಾರ ಮಾಡೋಕ್ಕಾಗಲ್ಲ. ನಿನ್ಗೆ ಏನೇನು ಬೇಕಲ್ಲ ನೀನೇ ತಗೋ. ರಾಣಿಗೂ ಏನೇನು ಬೇಕಲ್ಲ ಬೇಕಾದ್ರೆ ಕೊಡಿಸು. ನೀನು ಅಡ್ಡಾಡಿ. ಹುಡುಗನ ಏನೈತೆ ಈಗ ಮಕ್ಕೊಂಡನ, ಎದ್ದು ನಾ ಕರ್ಕೋತೀನಿ. ನೀ ಏನೋ ಒಂದು ತಲೆ ಕೆಡಿಸ್ಕೋಕೆ ಹೋಗ್ಬೇಡ. ರಾಣಿಗೆ ಫೋನಾರ ಮಾಡೋಣ. ಹಲೋ ರೀ ಅತ್ತಿ, ನಾನು ಸುಧಾ ಮಾತಾಡೋದು. ಅಯ್ಯೋ ಹೇಳ ಇವ, ಏನು ಮಾಡತ್ತ ನನ್ನ ಮಮ್ಮಗೆ? ಓ ಆಟ ಆಡಕತ್ತನ್ರಿ ಅತ್ತಿ. ರಾಣಿ ಅದಾಳನ್ನು ಕೊಡ್ರಿ ಒಂದು ಸ್ವಲ್ಪ. ಅಲ್ಲ ಎಷ್ಟೊತ್ತಿಗೆ ಹೋಗೋದಂತ ಬಾಗಲಕೋಟೆಗೆ? ಹೋಗೋಣಂತ್ರಿ, ಇನ್ನೊಂದು ತಾಸು ಬಿಟ್ರಿ. ಅಪ್ಪ ಒಂದು ಸ್ವಲ್ಪ ಹೊರಗೆ ಹೋಗ್ಯಾರ, ಅವ್ರು ಬರೋಣ ಫೋನ್ ಮಾಡ್ತೀವಿ. ನೀವೆಲ್ಲ ರೆಡಿಯಾಗಿರಲ್ಲ? ಹ್ಞೂನವ, ನಮ್ಮದೆಲ್ಲ ಕೆಲಸ ಮುಗೀತು, ನಾವು ರೆಡಿಯಾಗಿವಿ. ಇನ್ನು ಹೋಗ್ಬೇಕ? ಏನು ಬಿಡು ಸುಧಾ, ನೀನೋ ಬೇಕಿಲ್ಲ. ಮದುವೆ ಮನೆ ನಾವು ಬೇಕೆ ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ಆಗತ್ತೈತವ. ಹಂಗಂತ ಇಲ್ಲೂ ಇರಕ್ಕೆ ಬರಂಗಿಲ್ಲವ. ಮತ್ತು ಅಲ್ಲಿ ನಿಮ್ಮ ಮನೆ ಮಗಳು ಇರಬೇಕಲ್ಲ, ಎಲ್ಲ ಹೆಂಗಾರ ಗುದ್ದಾಡ್ದವ. ಹಲೋ ರೀ ವೈನಿ, ಆರಾಮದಿರಿ? ಹ್ಞೂ ಸುಧಾ, ರಾಣಿ ನಾ ಆರಾಮದೇನು ನೋಡು. ನೀ ಆರಾಮದೇ ಇಲ್ಲ? ಹಾಂ, ಇವತ್ತು ನೀನು ಬಂದ್ಬಿಡು ಅತ್ತೆಯರ ಜೊತೆ. ಆಮೇಲೆ ಅದ ಬಂಗಾರತ್ತು ಹಾಕೋದೈತಲ್ಲ, ಮತ್ತು ಸೀರೆನೂ ತೊಗೊಳೋದೈತಿ. ಹಂಗೆ ಮತ್ತು ನಿಂಗೆ ಏನೇನು ಬೇಕಲ್ಲ ಅದನ್ನು ತೊಗೊಂಡ್ಬಂದ್ಬಿಡೋಣಂತ. ಪಾರ್ಲರ್ಗೆ ಹೋಗ್ಬೇಕೇನೋ, ಪಾರ್ಲರ್ದವ್ರನ್ನು ಹೇಳ್ಬರೋನು. ಅದಕ್ಕೆ ನಾವಿಬ್ಬರು ದೌಡ್ ಹೋಗೋಣಂತೇನೆ. ಬೇಕಾದ್ರೆ ಇವ್ರು ಆಮೇಲೆ ಬರಲಿ. ಈಗ ನಿಂದೆಲ್ಲ ಕೆಲಸ ಆಗಿದ್ದರೆ ನೀನು ಬಂದ್ಬಿಡು, ನಾನು ಬರ್ತೀನಿ. ಆಮೇಲೆ ಇವ್ರು ಬಂದಿಂದ ಇವ್ರ ಜೊತೆ ಜಾಯ್ನ್ ಆಗಕ್ಕೆ ಬರ್ತೈತಿ. ಇವ್ರದ್ದು ಸ್ವಲ್ಪ ತಡ ಆಕೈತೆ ಅನ್ನಿಸ್ತೈತಿ. ಅದಕ್ಕೆ ಸುಧಾ ಹೋಗೋಣಲ್ಲ? ಹ್ಞೂ ರೀ ವೈನಿ, ಹಂಗಂದ್ರೆ ಬರ್ತೀನಿ ನೋಡ್ರಿ ನಾನು. ನೀವು ಆ ಕಡೆಯಿಂದ ಬರ್ರಿ. ಆಯ್ತಲ್ವ, ರೆಡಿ ಹಂಗಾರೆ ಇಡ್ಲೆ? ರಾಣಿ ಹೇಳವ. ನೋಡ್ರಿವ, ಲಗ್ನದ ಮನೆ ಏನೇನು ಹಾಕೋತಿರೋ ಏನೇನು ಮಾಡ್ಕೋತಿರೋ ನಿಮಗೂ ಗೊತ್ತು. ನನಗೆ ಅದ್ರದ್ದೆಲ್ಲ ಗೊತ್ತಿಲ್ಲವ ತಂಗಿ. ಅರಿಬಿ ಸೀರೆ ಅವು ಏನೇನು ಅದಾವಲ್ಲ ಅವ್ನು ಬೇಕಾರೆ ನಾವು ಬರ್ತೇವೆ, ಆರಿಸ್ತೀವಿ. ಅದನ್ನ ಬಿಟ್ಟು ಏನೇನು ತೊಗೋಬೇಕು ನೋಡ. ನೀನು ಸುಧಾಗ ಹೇಳ್ತೀನಿ, ಬೇಕಾರೆ ಸುಧಾನ್ ಕರ್ಕೊಂಡು ಆಟ ಅಡ್ಡಾಡಿ ತೊಗೋರಿವ. ನಿಮ್ಮ ಕಡೆನೂ ನೋಡಿ ಈ ಕಡೆನೂ ನೋಡಿ ಆಗಂಗಿಲ್ಲ. ಹ್ಞೂ ಬೇ, ನನಗೂ ಏನಷ್ಟು ಗೊತ್ತಿಲ್ಲ. ನಿನಗೂ ಗೊತ್ತಿತ್ತಲ್ಲ ನಾ ಯಾರ ಮದ್ವೆಗೆ ಹೋಗೇನಿ. ಅದಕ್ಕೆ ಹೇಳ್ಯಾಳ ಸುಧಾ ವೈನಿ ಫೋನ್ ಮಾಡಿದ್ರಲ್ಲ, ಈಗ ಬಾ ನಾ ಎಲ್ಲ ಕೊಡಿಸ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಯಾರ. ಇದಕ್ಕೆ ಹೋಗ್ಬೇಕಂತಂದ ಈಗ ನೀನು ಕೇಳಕ್ಕೆ ಬರಕಿದ್ನೇವ ನಾನು. ಹುಚ್ಚುಡುಗಿ ಕೇಳಕ್ಕೆ ಏನೈತಿ, ಹೋಗಿ ಬಾ. ಅವ್ವ ಯಾಕೆ ಹಿಂಗೆ ನಿಂತಿ? ಏನಿಲ್ಲಪ್ಪ, ಸುಮ್ಮನೆ ಹಂಗೆ ನಿಂತಿದ್ದು ನೋಡಿ. ಹೋಗಿ ಕೆಲಸ ಏನಾಯ್ತು? ಹಾಂ ಬೇ, ತಂದೇನೆ. ನೀ ಹೇಳಿದ್ದೆಲ್ಲ ಅಷ್ಟ ರೊಕ್ಕ ಬಿಡಿಸ್ಕೊಂಬಂದೇನೆ. ಹೌದಾ, ನಾವು ಈ ಸದ್ಯ ಹೋಗೋಣಂತ. ಸುಧಾರಪ್ಪರೆಲ್ಲ ಹೊರಗೆ ಹೋಗ್ಯಾರತ್ತ, ಬಂದು ಕೂಡ ಬಿಡ್ತೀವಂತ ಹೇಳ್ಯಾರ. ಮತ್ತು ರಾಣಿ ಏನೋ ತರಕ್ಕೆ ಹೊಂಟಾರ್ತಮ್ಮ. ನಿನ್ನ ಕಡೆ ಈಗ ರೊಕ್ಕ ತಂದಿಲ್ಲ, ಅದ್ರಾಗ ಒಂದಿಷ್ಟು ರೊಕ್ಕ ಒಂದು 20,000 ಅಕ್ಕಿ ಕೈಯಾಗ ಕೊಡು. ಎಲ್ಲದಕ್ಕೂ ನಮ್ಮನೆ ಕೇಳೋದು, ಅಕ್ಕಿ ಇದು ಮಾಡ್ಕೋಬೋದು. ಅದಕ್ಕೆ ಒಂದಿಷ್ಟು ರೊಕ್ಕ ಅಕ್ಕಿ ಕೈಯಾಗ ಕೊಡು. ಅಕ್ಕಿ ಏನು ತೊಗೋತಾ ತೊಗೊಳ್ಳಿ ಆತಲ್ಲ. ಮತ್ತು ಬಂಗಾರ ಹೇಳಿದ್ನಲ್ಲಪ್ಪ, ಏನು ಮಾಡಿದೆ? ಅಲ್ಬೇ, ನೀ ಹಿಂಗೆ ಕೇಳ್ತೀಯಲ್ಲ, ನಿನ್ಕಿಂತ ಶಾಣೆ ಅವನ ನಾನು. ಅದೇ ಹೇಳಿದ್ನಲ್ಲ, ತೊಗೊಳ್ಳೋನು ಬಂಗಾರ. ನೀ ಎಷ್ಟು ಅಂತೀಯೋ ಅಷ್ಟು ಕೊಡಿಸು, ನನಗೇನು ಬ್ಯಾಸ್ರಿಲ್ಲ. ಇರೋಕೆ ಬೇಕು ತಂಗಿದಾಳ, ಆಕಿಗೆ ಮಾಡ್ಲಾರ್ದೆ ಇನ್ಯಾರಿಗೆ ಮಾಡ್ತೀವಿ? ಏನೈತೆ ಅದು ನನಗೇನು ಗೊತ್ತಿಲ್ಲ. ಏನೇನು ತೊಗೋತಿರೋ ಏನೇನು ಬಿಡ್ತಿರೋ ನೋಡಿರಿ. ಆಕಿಗೆ ಏನೇನು ಇಷ್ಟ ಆಗ್ತೈತೋ ಬಂಗಾರನೂ ಕೊಡಿಸು, ಸೀರೆನೂ ಕೊಡಿಸು. ಮತ್ತೇನೇನಾರ ತೊಗೊಳ್ಳೋ ಇರ್ತಾವೆ ಹೆಣ್ಮಕ್ಳು, ಆಕಿನ ಕೇಳು. ಆಕಿಗೆ ಗೊತ್ತಾಗಿಲ್ಲ ಅಂದ್ರೆ ಬೇಕಾದ್ರೆ ಸುಧಾನ್ ಕೇಳಿ ಕೊಡಿಸ್ಬೇಕು. ಯಾವುದೂ ಇಲ್ಲ ಅನ್ಬಾರ್ದು. ಆಕಿಗೆ ನಮ್ಮ ಅಪ್ಪ ಅವ್ವ ಇದ್ರೆ ಹಿಂಗೆ ಮಾಡ್ತಿದ್ರಲ್ಲ ಅನ್ನೋ ಕೊರತೆ ಬರಬಾರ್ದು ನೋಡಿ. ಹಾಗಾಗಿ ಆಕೆ ಏನಂತಾಳೆ ಎಲ್ಲ ಕೊಡಿಸು, ಚಂದಾಗ ಮಾಡೋಣ. ಹ್ಞೂನಪ್ಪ, ಇನ್ನಂತ ಮಗನ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ನಪ್ಪಿ. ಇಲ್ಲ ಬೇ,
ನಿನ್ನಂತ ಅವನ್ ಪಡ್ಯಾಕೆ ನಾ ಪುಣ್ಯ ಮಾಡಿದ್ನಿ. ಇಲ್ಲ ಅಣ್ಣ, ಇಲ್ಲ ಅವ್ವ, ನಿಮ್ಮಿಬ್ಬರನ್ನು ಪಡೆಯಕ್ಕೆ ನಾ ಪುಣ್ಯ ಮಾಡಿದ್ನಿ. ನೀವಿಬ್ಬರು ನನ್ನ ಸ್ವಂತ ತಂಗಿಗಚ್ಚೆ ನೋಡ್ಕೋಕತ್ತಿ ಅಣ್ಣ. ಅವ್ವನು ನನ್ನ ಹಂಗೆ ನೋಡ್ಕೋತಾಳೆ. ನಮ್ಮಪ್ಪ ಅವ್ವ ಇದ್ರು ಇಷ್ಟು ಚಂದ ನಾನು ನೋಡ್ಕೋತಿದ್ರಣ ಇಲ್ಲ, ನನಗಂತೂ ಗೊತ್ತಿಲ್ಲ. ನೀವಿಬ್ಬರು ನಮ್ಮಪ್ಪ ಅವನ್ನ ಮರೆಸ್ಬಿಟ್ಟಿರಿ. ನಾ ಎಷ್ಟು ಪುಣ್ಯ ಮಾಡಿನೋ ಏನೋ ಅಣ್ಣ. ಇನ್ನೊಂದು ಜನ್ಮ ಅಂತಿದ್ರೆ ನೀನೇ ನನಗೆ ಅಣ್ಣ ಆಗ್ಬಿಟ್ಟು ಬರಬೇಕು.